ದೊರಕುವುದು ಬಸವಣ್ಣನ ಪೂಜೆ ಹುಸಿ ದೈವ ಪೂಜೆಗಳು ಬಸವಣ್ಣನವೈದು ಬಸವನ ನೀರಯ್ಯೋ ನಾಥ ಇಂದ್ರಂಗೆ ಬಸವನೇ ಕರತ ಚಂದ್ರಂಗೆ ಬಸವನೇ ಕರತ ಇಂದ್ರಿಯಾಗುಣ ನಿಷ್ಠೆ ಬಸವನಲ್ಲಿ ಒಂದೇ ಬೆಳಗಿನಲ್ಲಿ ಬಸವನೇ ಅದಿರಲು ಹೊಂದುವುದು ಭವಮಾನಿಯೋ ಅಂಗರಾಪ್ಯಾಯನವಲಿಂಗ ಬಸವಣ್ಣನ ಅಂಗರಾಯ ನಮಃ ಬಸವಾಯ ನಮಃ ಎಂದು ಪಾವನನಾದೆ ಬಸವಾಯ ನಮಃ ಬಸವಾಯ ನಮಃ ಎಂದು ಧನ್ಯನಾದೆ ಬಸವಾಯ ನಮಃ ಬಸವಾಯ ನಮಃ ಎಂದು ಭಕ್ತಿಮುಖನಾದೆ ನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವನ ಮಳಿಹವೇ ಎನ್ನ ಪ್ರಾಣ ಬಿಂದಿಗೆ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನ ಸಾಕ್ಷಿಯಾಗಿ ಬಸವ ಬಸವ ಜಯತು ಗುರು ಸಂಗನ ಬಸವ ಜಯತು ಬಸವ ಬಸವ ಜಯತು ಗುರು ಸಂಗನ ಬಸವ ಜಯತು ಹಸಿವಾದೊಡೆ ಭಿಕ್ಷಾನ್ನಗಳುಂಟು ಹಸಿವಾದೊಡೆ ಭಿಕ್ಷಾನ್ನಗಳುಂಟು ದೃಶ್ಯಾದರೆ ಕೆರೆ ಬಾವಿಗಳುಂಟು ದೃಶ್ಯಾದರೆ ಕೆರೆ ಬಾವಿಗಳುಂಟು ಹಸಿವಾದೊಡೆ ಭಿಕ್ಷಾನ್ನಗಳುಂಟು ಹಸಿವಾದೊಡೆ ಭಿಕ್ಷಾನ್ನಗಳುಂಟು ಶಯನಕ್ಕೆ ಹಾಡುದೇ ಗುಲಗಳುಂಟು ಶಯನಕ್ಕೆ ಹಾಡುದೇ ಗುಲಗಳುಂಟು ಚೆನ್ನ ಮಲ್ಲಿಕಾರ್ಜುನ ದೇವಾ ದೇವಾ ಚೆನ್ನ ಮಲ್ಲಿಕಾರ್ಜುನ ದೇವಾ ದೇವಾ ಆತ್ಮಸಂಗಾತಕ್ಕೆ ನೀನೆನಗುಂಟು ಆತ್ಮಸಂಗಾತಕ್ಕೆ ನೀನೆನಗುಂಟು ಹಸಿವಾದೊಡೆ ಭಿಕ್ಷಾನ್ನಗಳುಂಟು ಹಸಿವಾದೊಡೆ 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 ಭಿಕ್ಷಾನ್ನಗಳುಂಟು ಕೇಳಯ್ಯ ಮೂಲರ ಸಂಗಮ ದೇವಾ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು. ನಾನು ಶ್ರೇಯ. ಇಂದು ಬಸವ ಜಯಂತಿಯ ಈ ಸಮಾರಂಭದಲ್ಲಿ ಬಸವೇಶ್ವರ ಕುರಿತು 2 ಮಾತುಗಳನ್ನಾಡುತ್ತೇನೆ. ಅಕ್ಷಯ ತೃತೀಯ ಶುಭ ದಿನ. ಎಲ್ಲ ಹಿಂದೂಗಳಿಗೂ ಪವಿತ್ರ ಹಬ್ಬದ ದಿನ. ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನದಂದು ತ್ರೇತಾಯುಗ ಪ್ರಾರಂಭವಾಯಿತೆಂದು ಪ್ರತೀತಿ. ಇಂದೇ ಮಹಾವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನ ಜಯ ದಿನಾಂಕವೂ ಕೂಡ. ಇಂದು ಕೈಗೊಳ್ಳುವ ಎಲ್ಲ ಕಾರ್ಯಗಳಿಗೂ ಯಶಸ್ಸು ಹಾಗೂ ಶುಭ ಕಟ್ಟಿಟ್ಟ ಬುದ್ಧಿ. ಇಂದು ಸಿರಿ ಸಂಪತ್ತು ಖರೀದಿಸಿದರೆ ಅದು ಅಕ್ಷಯವಾಗುವುದೆಂದು ಹಿಂದೂಗಳೆಲ್ಲರ ನಂಬಿಕೆ.
ವಿಶ್ವಕ್ಕೆ ಬೆಳಕು ನೀಡಿದ ಮಹಾನ್ ವ್ಯಕ್ತಿಯಾದ ಬಸವೇಶ್ವರರ ಜನ್ಮ ದಿನಾಂಕವಾಗಿರುವುದು ಕನ್ನಡಿಗರೆಲ್ಲರಿಗೂ ಸಂತಸ ಸಂಭ್ರಮ ಪಡುವ ದಿನವಾಗಿದೆ. ಬಸವೇಶ್ವರರನ್ನು ಅಣ್ಣ ಬಸವಣ್ಣ ಎಂದು ಎಲ್ಲರೂ ಪ್ರೀತಿ ಅಭಿಮಾನದಿಂದ ಕರೆಯುತ್ತಾರೆ. ಇವರು 12ನೇ ಶತಮಾನದಲ್ಲಿ ಅಂದರೆ 1131ರಲ್ಲಿ ವಿಜಯಪುರದ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಅಕ್ಷಯ ತೃತೀಯ ಶುಭ ದಿನದಂದು ಜನಿಸಿದರು. ಇವರು ಅಪ್ಪಟ ಶಿವಭಕ್ತರಾದ ಮಾದರಸ ಮಾದಲಾಂಬಿಕೆ ಎಂಬ ದಂಪತಿಗಳ ಪ್ರೀತಿಯ ಕುವರ. ಅತ್ಯಂತ ಧಾರ್ಮಿಕ ಹಿನ್ನೆಲೆಯ ಕೌಟುಂಬಿಕ ವಾತಾವರಣದಲ್ಲಿ ಬಸವೇಶ್ವರ ಬಾಲ್ಯವು ಕಳೆಯಿತು. ಬೆಳವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮುಂದೆ 7ನೇ ವರ್ಷಕ್ಕೆ ಬಾಲಕನಿಗೆ ಉಪನಯನ ಮಾಡಲು ನಿರ್ಧರಿಸಿದಾಗ ಬಾಲಕ ಬಸವನು ಹೆಣ್ಣು ಮಕ್ಕಳಿಗೆ ಇಲ್ಲದ ಈ ವಿಧಿ ತನಗೂ ಬೇಡವೆಂದು ಉಪನಯನವನ್ನು ಧಿಕ್ಕರಿಸಿದರು. ಸಮಾಜದ ಅಂಕುಡೊಂಕುಗಳನ್ನು ಎತ್ತಿ ತೋರಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಎಲ್ಲರ ಹುಬ್ಬೇರುವಂತೆ ಮಾಡಿದರು. ಬಾಲ್ಯದಲ್ಲೇ ತನ್ನ ಪ್ರತಿಭೆಯನ್ನು ಮೆರೆದಿದ್ದರು. ಕಲ್ಯಾಣದ ಅರಸು ಬಿಜ್ಜಳನ ಆಸ್ಥಾನದಲ್ಲಿ ಕಾರಣಿಕ ವೃತ್ತಿಯನ್ನು ಪ್ರಾರಂಭಿಸಿದರು. ಇವರ ಅಕ್ಕ ನಾಗಮ್ಮನನ್ನು ದೊರೆ ಬಿಜ್ಜಳನ್ನು ವಿವಾಹವಾದರು. ಇವರ ಮಾವನು ಬಿಜ್ಜಳನ ಮಹಾಮಂತ್ರಿಯಾಗಿ ಕಾರ್ಯ ಮಾಡುತ್ತಿದ್ದರು. ಮುಂದೆ ನಿಧನದ ನಂತರ ಬಿಜ್ಜಳ ಮಹಾರಾಜನು ಬಸವೇಶ್ವರರನ್ನೇ ಮಹಾಮಂತ್ರಿಯಾಗಿ ನೇಮಿಸಿದರು. ಮುಖ್ಯವಲ್ಲ, ನಾವು ಮಾಡುವ ಒಳ್ಳೆಯ ಕೆಲಸಗಳಿಂದ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬಹುದೆಂದು ಎಲ್ಲ ಕಾಯಕಗಳಿಗೂ ಸಮಾನ ಎಂದು ಸಾರಿ ಕಾಯಕವೇ ಕೈಲಾಸ ಎಂಬುದನ್ನು ಜಗತ್ತಿಗೆ ಮೊದಲ ಬಾರಿ ತೋರಿಕೊಟ್ಟ ಮಹಾತ್ಮರೆಂದರೆ ನಮ್ಮ ಬಸವಣ್ಣ ಎಂಬುದು ನಮಗೆಲ್ಲ ಎಂದಿಗೂ ಹೆಮ್ಮೆಯ ವಿಷಯವಾಗಿದೆ. ಬಸವಣ್ಣನ ಪ್ರೇರಣೆಯಿಂದ ಅಕ್ಷರ ಜ್ಞಾನವಿಲ್ಲದ ಆದರೆ ಅನುಭವ ಸಂಪತ್ತಿನ ಸಾವಿರಾರು ಶಿವಶರಣರಿಂದ ರಚಿತವಾದ ವಚನಗಳು ಕನ್ನಡಿಗರಿಗೆ ಪಾಂಡಿತ್ಯ ಹೊರಹಾಕಿದ ಸಾಧನೆಯಾಗಿದೆ. ಸಮಾಜದ ಇನ್ನೊಂದು ಕ್ರೂರವಾದ ಜಾತಿ ಪದ್ಧತಿಯನ್ನು ಹೋಗಲಾಡಿಸಲು ಬಸವಣ್ಣನವರು ವಿಶೇಷ ಕಾಳಜಿಯನ್ನು ಹೊಂದಿದ್ದರು. ಸಮಾಜದಲ್ಲಿ ಕ್ರಾಂತಿಯನ್ನೇ ಹುಟ್ಟುಹಾಕಿದರು. ಪಟ್ಟಭದ್ರ ಹಿತಾಸಕ್ತಿಗಳು ಒಂದಾಗಿ ಬಸವಣ್ಣನ ವಿರುದ್ಧ ಸಮರವನ್ನೇ ಸಾರಿದರು. ಹಿಂದೆ ಕಲ್ಯಾಣ ಕ್ರಾಂತಿಗೆ ನಾಂದಿಯಾಯಿತು. ಮುಂದೆ ಬಿಜ್ಜಳನ ಕೊಲೆಯಾಗಿ ಅದರ ಆಪಾದನೆಯನ್ನು ಬಸವಣ್ಣನ ಮೇಲೆ ಹೇರಲಾಯಿತು. ಸಮಾಜದ ಎಲ್ಲ ವಿರೋಧಗಳಿಂದ ಮನನೊಂದ ಬಸವಣ್ಣನವರು ತಮ್ಮ ಆರಾಧ್ಯ ದೈವ ಕೂಡಲ ಸಂಗಮಕ್ಕೆ ತೆರಳಿ ಸಂಗಮ ದೇವರ ಸನ್ನಿಧಿಯಲ್ಲಿ ಜೀವನದ ಸಂಜೆಯನ್ನು ಕಳೆದು ತಮ್ಮ 65ನೇ ವಯಸ್ಸಿನಲ್ಲಿ ಎಂದರೆ 1196ರಲ್ಲಿ ಸಂಗಮನಾಥನಲ್ಲಿಯೇ ಐಕ್ಯರಾದರು. ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಕೇತ್. We, the students of Colorado Kannada Shale, will be writing vachanas written by Sharana authors. First, we would like to speak about Basava Jayanti. Basava Jayanti celebrates the birthday anniversary of Basavanna, also known as Basava or Basaveshwara. Basava Jayanti is celebrated throughout South India, primarily in Karnataka, Maharashtra, Telangana, and Andhra Pradesh. Basavanna was a 12th century Indian philosopher, poet, Lingat social reformer, a Hindu Shaivite, and one of the most prominent personalities in the Shiva-focused Bhakti movement. Basava spread social awareness through his poetry, popularly known as vachanas. He rejected gender, social discrimination, superstitions, and rituals, a strong promoter of ahimsa. He also condemned animal and human sacrifices. As the chief minister of his kingdom, he introduced new public institutions, such as Anubhava Mandapa, which welcomed men and women from all socio-economic backgrounds to discuss spiritual and mundane questions of life. Anubhava Mandapa is a religious complex located in Tibranth Basava Kalyana in the Bidar district of Karnataka. It is the first religious parliament in the world and was an academy of mystics, saints, and philosophers of the Lingayat faith in the 12th century. It was the source of all religious and philosophical thought pertaining to the Lingayat and was presided by mystic Allama Prabhu. Numerous Sharanas from all over Karnataka and other parts of India participated in Anubhava Mandapa. This institution was also the fountainhead of Vachana literature. We will start the recital with
will start the recital with vachanas composed by the giants of this group. Akka Mahadevi. Akka Mahadevi was treated for an of this ceremony. She has composed about 430 vachanas. The term Akka meaning elder sister given to her by saints such as Basavanna, Allama Prabhu, Siddharama, and an indication of her high place in the spiritual discussions held in Anubhava Mandapa. She considered Lord Shiva, whom she called as Channa Mallikarjuna, as an husband. We will now proceed to recite vachanas of Akka Mahadevi. Pragya will start reciting. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ಞಾ. ನಾನು ಅಲ್ಲಮ ಪ್ರಭು ವಚನವನ್ನು ಹೇಳ್ತೀನಿ. ಆದಿ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳೆಲ್ಲ ತಂದು ಸುರಾಲ ನಿರಾಲವಿಲ್ಲ ತಂದು ಶೂನ್ಯ ನಿಶೂನ್ಯವಿಲ್ಲ ತಂದು ಸಚರಚವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನಿಮ್ಮ ಶರಣು ಉದಯಿಸಿದನಂದು. I will now tell the meaning of this vachana in English. When neither source nor substance, when neither I nor mine, when neither form nor formless, when neither void nor non-void, nor that which moves or moves not, then was Guheshwara Votri born. Dakshit will recite now. ನನ್ನ ಹೆಸರು ದಕ್ಷಿತ್. ನಾನು ಸೆಕೆಂಡ್ ಗ್ರೇಡ್ನಲ್ಲಿ ಓದ್ತಾ ಇದ್ದೀನಿ. ನಾನು ಅಲ್ಲಮ ಪ್ರಭು ರವರ ವಚನ ಹೇಳ್ತೀನಿ. ಶಿರಿಯುಲಗನ ಪಾವಕದಂತೆ ಉದುಕದೊಳಗಿನ ಪ್ರತಿಬಿಂಬದಂತೆ ಬೀಜದೊಳಗಿನ ವೃಕ್ಷದಂತೆ ಶಬ್ದದೊಳಗಿನ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ. Now I will tell the meaning of this vachana in English. As a spark in stone, as an image in water, as a tree in a seed, as silence in speech, so sound inside the devotee, O Guheshwara. It is said that Allama who died prematurely. Stricken, he wandered aimlessly, arriving at the cave temple where he met Saint Animisaya. The saint gave him a linga icon, blessed him with God. Allah, seeker of spirituality. Allama Prabhu uses the pen name Guheshwara in his vachanas to celebrate his experience at the cave temple. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರ್ಯ. ನಾನು ಫಸ್ಟ್ ಗ್ರೇಡ್ನಲ್ಲಿ ಓದ್ತಾ ಇದ್ದೀನಿ. ನಾನು ಇವತ್ತು ಒಂದು ಬಸವನಾರವ ವಚನ ಹೇಳುತ್ತಿದ್ದೀನಿ. ಇವನಾರವನೆಂದು ಎನಿಸಿದರಯ್ಯ, ಇವನಮ್ಮವುನೆಂದು ಎನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮನೆಯ ಮಗನೆಂದು ಎನಿಸಯ್ಯ. Now I will tell the meaning of this vachana in English. Oh Lord, please do not say who is he, who is he, who is he. Please say he is ours, he is ours, he is ours. Oh Lord of Kudala Sangama Deva, consider me a son of your own house. Now Himani will start reciting. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹಮಾನಿ. ನಾನು ಕಿಂಡರ್ ಗಾರ್ಡನ್ ಓದ್ತಾ ಇದ್ದೀನಿ. ನಾನು ಬಸವಣ್ಣರ ವಚನ ಹೇಳ್ತೀನಿ. ನನಗಿಂತ ಕಿರಿಯಿಲ್ಲ, ಶಿವಭಕ್ತರಿಗಿಂತ ಹಿರಿಯಿಲ್ಲ. ನಿಮ್ಮ ಪಾರಸಾಕ್ಷಿಯನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ನನಗಿದೆ ದಿವ್ಯ. Now I say the vachana in English. No one is inferior to me. No one is superior to the devotees of Lord Shiva. I swear on your feet, I swear on my heart, O Lord Kudala Sangama Deva, this is a very touchstone for me. Achita will recite. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚಿತಾ. ನಾನು ಫಸ್ಟ್ ಗ್ರೇಡ್ನಲ್ಲಿ ಓದ್ತಿದ್ದೀನಿ. ನಾನು ಬಸವಣ್ಣವರ ವಚನ ಹೇಳುತ್ತೀನಿ. ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಛೇಗೇನು. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ರುಹಿನ ಕೇಡು. ಮನೆಯೊಳಗಣ ಕಿಚ್ಚು, ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡದು.
Kudala Sangamadeva. Now I will say the meaning of this vachana in English. Why return anger to those who are angry with you? What does it gain you? Anger shown outwards hurts your own greatness. Anger held within muddles with your inner peace. Anger is a fire in your own heart that burns you first before it can ever touch another. Kudala Sangamadeva. We would like to end the recital with this heart-touching composition of Basavanna. ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶ್ರವೆ ಹೊನ್ನ ಕಲಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಲಿವುಂಟು ಜಂಗಮ ಕಲಿವಿಲ್ಲ. I will tell this vachana in English. Those who have money build temples for Shiva. What can a poor man like me build? My legs are pillars, my body is a shrine, my head is a golden pinnacle. Hear me, O Lord Kudala Sangamadeva. There's destruction for what stands, but not for what moves. Kudala Sangamadeva is the pen name of Basavanna, and his vachanas that indicates the place where he spent the first 12 years of his life. We would like to end the recital by expressing our gratitude to the great personalities of the Sharna movement. We are blessed to have inherited the vachanas from the great vachanakaras. The vachanas have made complex philosophical concepts accessible to common people. We will forever be grateful to have received these gems of knowledge and will do our best to popularize them among the current generation of Kannadigas. Sharanu Sharanati. ಆಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿಯುವುದು ಸರ್ಸ ಸಮೇಲವಾದ ಹೃದಯ ಶರಣವದನ ಚನ್ನಮಲ್ಲಿಕಾರ್ಜುನಯ ನೀ ಕೊಟ್ಟ ಆಯುಷ ಬಲ ನಕಾರ ಲಿಂಗ ಸುಖಿಗಲ ಸಂಘದಲ್ಲಿ ನನಗಲ ಕಲಿವೆನು. I will now tell the meaning of this vachana. I must sing, dance, hear, tell, walk, speak. I must be with those who find their bliss in Linga, in happy fellowship with Sai Sharanas, O Channamallikarjuna Lord. As long as I enjoy the life you gave us me, I'll spend my days with those who find their bliss in Linga. Havya will recite now. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹವ್ಯ. ನಾನು ಫಸ್ಟ್ ಗ್ರೇಡ್ನಲ್ಲಿ ಓದ್ತಾ ಇದ್ದೀನಿ. ನಾನು ಅಕ್ಕ ಮಹಾದೇವಿ ಅವರ ವಚನ ಹೇಳ್ತೀನಿ. ಅಕ್ಕ ಕೇಳೋ, ನಾನು ಒಂದು ಕನಸ ಕಂಡೆ. ಅಕ್ಕಿ ಅದಕ್ಕೆ ಓಲೆ ತೆಂಗಿನಕಾಯ ಕಂಡೆ. ಚಿಕ್ಕ ಚಿಕ್ಕ ಜಡಿಗಳ ಸುಳಿಬಲ್ಲ ಗುರುವನ್ನು ಭಿಕ್ಷಕ್ಕೆ ಮನೆಗೆ ಬಂದದ ಕಂಡಿನವ್ವ. ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕಾಯಿಗಿಡಿಗನು. ಚನ್ನಮಲ್ಲಿಕಾರ್ಜುನ ಕಣ್ಣು ತೆರೆದನು. I will say this vachana in English. Hear me, my sister. Here, I dreamt a dream where I saw a Rika, rice, calmly coconut. The beggar with his pretty locks, and as he passed by, he whistled and followed and caught his hand. The moment that I saw Channamallikarjuna, I woke. On Channamallikarjuna, to Akka Mahadevi dedicated her life to us, find mention in her vachanas as a metaphor to describe her love and devotion to Krishna.